ಹಾಯ್, ಇವತ್ತು ನಾನು ನಿಮ್ಗೊಂದು ಬ್ಯೂಟಿಫುಲ್ ಪ್ರಾಡಕ್ಟ್ ತೋರಿಸೋಣ ಅಂತ ಬಂದಿದ್ದೀನಿ. ಏನಂದರೆ ನನ್ನ ಮುಖದಲ್ಲಿ ತುಂಬ ಪಿಂಪಲ್ಸ್ ಆಗಿರ್ಬೋದು ಮತ್ತು ಡಾರ್ಕ್ ಸರ್ಕಲ್ಸ್ ಎಲ್ಲ ಇತ್ತು. ಇದರಿಂದ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ ನನ್ನ ಮುಖ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಇದಕ್ಕೋಸ್ಕರ ನಾನು ತುಂಬ ಜನ ಡಾಕ್ಟರ್ಸ್ನ ಸಜೆಸ್ಟ್ ಮಾಡಿದೆ, ಬಟ್ ನನಗೆ ಯಾವುದೂ ಒಳ್ಳೆ ರೀತಿ ರಿಸಲ್ಟ್ ಸಿಗಲಿಲ್ಲ. ಹಾಗಾಗ ನಾನು ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ ನನಗೆ ವೀಣಾ ಪರಿಮಳ ಆಚಾರ್ ಅವ್ರದ್ದು ಒಂದು ಇನ್ಸ್ಟಾ ಪೇಜ್ ಸಿಕ್ತು. ಅವ್ರ ಕಡೆಯಿಂದ ನಾನು ಸೋಪ್ನ ತರಿಸ್ಕೊಂಡೆ. ನೋಡಿ, ಈಗಷ್ಟೇ ಪಾರ್ಸಲ್ ಸಹ ಬಂದಿದೆ. ಅನ್ಬಾಕ್ಸಿಂಗ್ ಮಾಡಿಲ್ಲ, ನಿಮಗೂ ಸಹ ತೋರಿಸೋಣ ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಒಂದು ವರ್ಷದಿಂದ ಈ ಸೋಪ್ನ ಯೂಸ್ ಮಾಡಿ ಈಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಯಾವುದೇ ರೀತಿ ಪ್ರಮೋಷನ್ ವಿಡಿಯೋನೂ ಅಲ್ಲ, ನನಗೆ ಸಿಕ್ಕಂಥ ರಿಸಲ್ಟ್ ನಿಮಗೂ ಸಿಗಲಿ ಅಂತ ಅಷ್ಟೇ. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ನೋಡ್ತಾ ಇರ್ಬೋದು, ಸೋಪ್ ಇದು ಕ್ರೀಮ್ ಅಲ್ಲ, ಇದು ಸೋಪು ಹರ್ಬಲ್ಸ್ನ ಯೂಸ್ ಮಾಡಿ ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡಿರ್ತಾರೆ. ಇದರಿಂದ ನಂಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನೂ ಸಹ ಆಗಿಲ್ಲ. ಎಷ್ಟು ಸೋಪ್ ಬಂದಿದೆ ಅಂದರೆ ಬಾಕ್ಸಿದೆ, ತೆಗೆದಿದ್ದಾನೆ. ತರ್ಬೋದು ಸೋಪು ಈ ಥರ ನಿಮಗೆ ರೆಡ್ಡಿಶ್ 4 ಸೋಪ್ ಇರುತ್ತೆ. ಕಟ್ ಮಾಡೋಣ. ನನಗೆ 4 ಸೋಪ್ ಬಂದಿದೆ. ನಾನು ಇವ್ರನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಿದೆ ಅಂದರೆ, ಇನ್ಸ್ಟಾದಲ್ಲಿ ಇವ್ರ ಪೇಜ್ ನೋಡಿದೆ, ವೀಣಾ ಪರಿಮಳ ಆಚಾರ್ ಅಂತ. ಅವ್ರ ಇನ್ಸ್ಟಾ ಪೇಜಲ್ಲಿ ಅವ್ರದ್ದು ವಾಟ್ಸಪ್ ನಂಬರ್ ಇತ್ತು, ಹಾಗೆ ಅವ್ರದ್ದು ವೆಬ್ಸೈಟ್ ಸಹ ಇದೆ. ಅಲ್ಲಿ ಸಹ ನೀವು ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ನಾನು ಇವ್ರ ಇನ್ಸ್ಟಾ ಪೇಜ್ನ ನಿಮ್ಮ ಮುಂದೆ ಹಾಕ್ತೀನಿ. ಇವ್ರನ್ನ ನಾನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ ಸಹ ಹೇಳಿ ಏನು ಬೇಕು ಅಂತೆಲ್ಲ ಹೇಳಿದೆ. ಇವ್ರ ಹತ್ರ ಇನ್ನೂ ತುಂಬ ರೆಮಿಡೀಸ್ ಇದೆ. ನಿಮಗೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಇದ್ರೂ ನೀವು ಅವ್ರನ್ನ ಸಜೆಸ್ಟ್ ಮಾಡ್ಬೋದು. ನನ್ನ ಸ್ಕಿನ್ ಈಗ ಸ್ವಲ್ಪ ಪಿಂಪಲ್ಸ್ ಸಹ ಕಡಿಮೆ ಆಗಿದೆ, ನೋಡ್ತಾ ಇರ್ಬೋದು. ಅದಕ್ಕೆ ಕಾರಣ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬಾಕ್ಸ್ ಈ ರೀತಿ ಇರುತ್ತೆ ಮತ್ತು ಸೋಪ್ ಈ ಥರ ಇದೆ. ಫುಲ್ ನ್ಯಾಚುರಲ್ ಮತ್ತು ಹರ್ಬಲ್ಸ್ನ ಯೂಸ್ ಮಾಡಿರುವಂಥದ್ದು. ಇದು ಬರೀ ಸ್ಕಿನ್ನಿಗೆ ಅಂತ ಅಲ್ಲ, ಹೇರ್ಗೂ ಸಹ ತುಂಬ ಆಯಿಲ್ಸ್ ಇದೆ ಮತ್ತು ಮಾಯಿಶ್ಚರೈಸ್ ಕ್ರೀಮ್ಸ್ ಇದೆ. ಹೇರ್ ಆಯಿಲ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಎಲ್ಲ ರೀತಿ ಪ್ರಾಡಕ್ಟ್ಸ್ ಸಿಗುತ್ತೆ. ಸ್ಕಿನ್ನಲ್ಲೇ ಬರೀ ಪಿಂಪಲ್ಗೆ ಡಾರ್ಕ್ ಸರ್ಕಲ್ಸ್ ಅಂತಲ್ಲ, ಇಲ್ಲ ಬೇರೆ ಬೇರೆ ಇದು ಇವ್ರ ಹತ್ರ ಬೇರೆ ಬೇರೆ ಪ್ರಾಡಕ್ಟ್ಸ್ ಸಹ ಸಿಗುತ್ತೆ. ಬರೀ ಸ್ಕಿನ್ನಿಗೆ ಅಂತಲ್ಲ, ಹೇರಿಗೆ ಮಾಯಿಶ್ಚರೈಸ್ ಕ್ರೀಮು, ಹೇರ್ ಆಯಿಲ್ಸು, ಬಿಳಿ ಕೂದಲಿದ್ರೆ ಅಥವಾ ಡ್ಯಾಂಡ್ರಫ್ ಇದ್ದರೆ, ಹಾಗೆ ಸ್ಕಿನ್ ನಿಮಗೆ ಬೇರೆ ಪಿಂಪಲ್ಸ್ ಅಂತಲ್ಲ, ಡಾರ್ಕ್ ಸರ್ಕಲ್ಸ್ ಅಂತಲ್ಲ, ಬೇರೆ ಏನೇ ಪ್ರಾಬ್ಲಮ್ಸ್ ಇದ್ರೂ ನೀವು ಅವ್ರನ್ನ ಸಜೆಸ್ಟ್ ಮಾಡ್ಬೋದು. ನೀವು ಅವ್ರನ್ನ ಇನ್ಸ್ಟಾ ಪೇಜಲ್ಲಿ ಅವ್ರ ವಾಟ್ಸಪ್ ನಂಬರಲ್ಲಿ ನೀವು ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ಸೋಪ್ ಬೇಕು ಅಂತ ಹೇಳ್ತಾರೆ. ಹಾಗೆ ಇನ್ಸ್ಟಾ ಪೇಜಲ್ಲಿ ಬೇರೆ ಯಾವ ಪ್ರಾಡಕ್ಟ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತಿದ್ದಾರೆ ಅಂತ ಸಹ ಹೇಳ್ತಾರೆ. ಇದು ತುಂಬ ನ್ಯಾಚುರಲ್ ಆಗಿ ಮಾಡಿರುವಂಥದ್ದು. ನಿಜವಾಗ್ಲೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಇದಕ್ಕೆ ನಾನೇ ಗ್ಯಾರಂಟಿ. ಅದು ಯೂಸ್ ಮಾಡಿ ನೋಡಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನನಗಾಗಿದ್ದ ಅನುಭವ ಹೇಳ್ತಿದ್ದೀನಿ. ನೀವು ಸಹ ಒಂದ್ಸತಿ ಯೂಸ್ ಮಾಡಿ ನೋಡಿ, ನಿಮಗೆ ಸಹ ರಿಸಲ್ಟ್ ಗೊತ್ತಾಗುತ್ತೆ. ಇದು ಇನ್ಸ್ಟಾ ಪೇಜ್ನ ನಾನು ನಿಮಗೆ ಇಲ್ಲಿ ಹಾಕ್ತೀನಿ. ಓಕೆ, ಬಾಯ್.